ಈ ಊರನ್ನು ಮಿಸಲ್ ನಗರಿ ಅಥವಾ ರೀಮಿಕ್ಸ್ ನಗರಿ ಅಂತ ಕರೀತಾರೆ. ಹಿಂದೆ ಈ ಊರು ಒಂದು ರಾಜ್ಯದ ರಾಜಧಾನಿ ಹಾಗೂ ರಾಜ್ಯ ಕೂಡ ಆಗಿತ್ತು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಪೋಲೋ ಮೈದಾನ ಪ್ರಾರಂಭವಾಗಿದ್ದು ಇದೇ ಊರಲ್ಲಿ. ಹಿಂದೆ ಈ ಪ್ರದೇಶದಲ್ಲಿ ಜಾಮೂನು ಅಂದರೆ ನೀರಿನ ಹಣ್ಣು ತುಂಬ ಹೇರಳವಾಗಿ ದೊರಕುತ್ತಿತ್ತು. ಹೌದು ಸ್ನೇಹಿತರೆ, ಅದೇ ಕರ್ನಾಟಕದ ಸೈಕ್ಲಿಂಗ್ ರಾಜಧಾನಿ ಜಮಖಂಡಿ. ಜಮಖಂಡಿ KA 48. ಜಮಖಂಡಿ ಬಾಗಲಕೋಟೆ ಜಿಲ್ಲೆಯ ಒಂದು ಪ್ರಮುಖ ತಾಲೂಕಾ ಕೇಂದ್ರ ಹಾಗೂ ಎರಡನೆಯ ದೊಡ್ಡ ಊರು ಕೂಡ. ಈ ಪಟ್ಟಣಕ್ಕೆ ಜಮಖಂಡಿ ಎಂದು ಹೆಸರು ಬರೋದಕ್ಕೆ ಐತಿಹಾಸಿಕ ಕಾರಣಗಳಿವೆ. ಇಲ್ಲಿರುವ ಪ್ರಾಚೀನ ದೇವಾಲಯ ಅಂದರೆ ಜಂಬುಕೇಶ್ವರ ಗುಡಿಗೂ ಈ ಪಟ್ಟಣ ಹೆಸರಿಗೂ ನಂಟಿದೆ. ಈ ಗುಡಿ ಚಾಲುಕ್ಯ ಕಾಲಕ್ಕೆ ಸೇರಿದ್ದು. ಜಮಖಂಡಿಯ CM ಕುರ್ನಿ ಸೈಕ್ಲಿಂಗ್ ಪಿತಾಮಹ ಎಂದು ಕರೆಯುತ್ತಾರೆ. ಕರ್ನಾಟಕದ ಸೈಕ್ಲಿಂಗ್ ಆಟಗಾರರ ಪೈಕಿ ಸುಮಾರು 90% ಜಮಖಂಡಿ ಹಾಗೂ ಬಾಗಲಕೋಟೆ ಜಿಲ್ಲೆ ಅಥವಾ ಬಿಜಾಪುರ ಜಿಲ್ಲೆಯಿಂದ ಬಂದವರೆಂದು ನೀವು ಗಮನಿಸಬಹುದು. ಇತಿಹಾಸದ ಪ್ರಕಾರ ಹಿಂದೆ ಜಂಬುಕೇಶ್ವರ ದೇವಾಲಯ ಜಾಮೂನು ಇರುವಂತಹ ಒಂದು ಕಾಡಿನಲ್ಲಿ ಇತ್ತು ಎಂದು ಹೇಳಲಾಗುತ್ತದೆ. ಅದಕ್ಕೆ ಜಾಮೂನು ಇರುವಂತಹ ಊರು ಎಂದು ಕರೆದು ಈ ಊರನ್ನು ಜಮಖಂಡಿ ಅಂತ ಹೆಸರಿಗೆ ಬಂತು ಅಂತ ಹೇಳಲಾಗುತ್ತದೆ. ಜಮಖಂಡಿ ಕರ್ನಾಟಕದ ಸೈಕ್ಲಿಂಗ್ ರಾಜಧಾನಿ ಹೇಗೆ ಆಯಿತು ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಹೇಳ್ತೀನಿ ಕೇಳಿ. ಸ್ಥಳೀಯ ಜನರು ಹೇಳುವಂತೆ ಜಮಖಂಡಿ ಮತ್ತು ನೆರೆಹೊರೆಯ ಸ್ಥಳಗಳ ಹಾಲು ಮಾರಾಟಗಾರರು ಹಾಲು ಮಾರಾಟಕ್ಕಾಗಿ ತಮ್ಮ ಸೈಕಲ್ ಮೇಲೆ ಹೋಗುವಾಗ ಸ್ಪರ್ಧಾತ್ಮಕ ಚೈತನ್ಯವನ್ನು ಅಭಿವೃದ್ಧಿಪಡಿಸಿದರು ಮತ್ತು ಅವರ ಸೈಕ್ಲಿಂಗ್ ಕೌಶಲ್ಯವನ್ನು ಕ್ರೀಡೆಯಾಗಿ ಪರಿವರ್ತಿಸಿದರು. ಅವರು ರಾಜ್ಯ ಮತ್ತು ರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಅನೇಕ ಪ್ರಶಸ್ತಿಗಳನ್ನು ಗೆಲ್ಲಕ್ಕೂ ಪ್ರಾರಂಭ ಮಾಡಿದರು. ಜಮಖಂಡಿ ಹಿಂದೆ ಮರಾಠ ರಾಜರಾದಂತಹ ಪಟವರ್ಧನ್ ಅವರ ರಾಜ್ಯದ ರಾಜಧಾನಿ ಕೂಡ ಆಗಿತ್ತು. ಇಂದಿಗೂ ಕೂಡ ಪಟವರ್ಧನ್ ರಾಯಲ್ ಪ್ಯಾಲೇಸ್ ಕೂಡ ಇಲ್ಲಿ ನೀವು ಇದೆ ಎನ್ನುವುದನ್ನು ಗಮನಿಸಬಹುದು. ಜಮಖಂಡಿ ಕರ್ನಾಟಕ ರಾಜ್ಯದ ರಾಜಧಾನಿ ಅಂದರೆ ಬೆಂಗಳೂರಿಂದ ಸುಮಾರು 580 ಕಿಲೋಮೀಟರ್ ದೂರದಲ್ಲಿ. ಹಾಗೆಯೇ ಬಾಗಲಕೋಟೆಯಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ಹಿಂದೆ ಟಿಪ್ಪು ಸುಲ್ತಾನನನ್ನು ಯುದ್ಧದಲ್ಲಿ ಸೋಲಿಸಿ ಜಮಖಂಡಿ ಸಂಸ್ಥಾನ ತುಂಬ ಪ್ರಸಿದ್ಧಿ ಪಡೆದಿತ್ತು. ಹಾಗೆಯೇ ಕಿತ್ತೂರು ಚೆನ್ನಮ್ಮನನ್ನು ಸೋಲಿಸಿದಾಗ ನಿನ್ನ ರಾಜ್ಯದಲ್ಲಿ ಕತ್ತೆಗಳೇ ಮೇಲಿ ಎಂದು ಅವಳು ಶಾಪ ಕೊಟ್ಟಿದ್ಲಂತೆ. ಆದ್ದರಿಂದ ಇವತ್ತಿಗೂ ನಾವು ಜಮಖಂಡಿಯಲ್ಲಿ ಕತ್ತೆಗಳನ್ನು ಹೆಚ್ಚಾಗಿ ಕಾಣಬಹುದು. ಬಸಪ್ಪ ದಾನಪ್ಪ ಜತ್ತಿ, ಹೌದು, ಇವರು ಭಾರತದ 5ನೇ ಉಪರಾಷ್ಟ್ರಪತಿಗಳಾಗಿದ್ದರು. ಇವರು ಜಮಖಂಡಿಯವರು. ಕನ್ನಡ ಜಾನಪದ ಗೀತೆಗಳಿಗೆ ಹಾಗೂ ಕನ್ನಡ ರೀಮಿಕ್ಸ್ ಸಾಂಗ್ಗಳಿಗೆ ಜಮಖಂಡಿ ಹೆಸರುವಾಸಿ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ವಿಷಯದಲ್ಲಿ ಜಮಖಂಡಿಯನ್ನು ನಾವು ಮಿನಿ ಮುಂಬೈ ಅಂತಲೂ ಕೂಡ ಕರೀಬಹುದು. ಹಿಂದೆ ಜಮಖಂಡಿ ರಾಜ್ಯವನ್ನು ಭಾರತಕ್ಕೆ ವಿಲೀನಗೊಳಿಸುವಾಗ ಇದನ್ನು ಜಿಲ್ಲೆ ಮಾಡಬೇಕಂತ ಇತ್ತು. ಇಂದು ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಪ್ರಮುಖ ಕೇಂದ್ರವಾಗಿದೆ. ಜಮಖಂಡಿ ಉಪವಿಭಾಗದಲ್ಲಿ ಮುಧೋಳ್, ಬೀಳಗಿ, ರಬಕವಿ, ಬನಹಟ್ಟಿ ಊರುಗಳನ್ನು ನಾವು ಪ್ರಮುಖವಾಗಿ ಕಾಣಬಹುದು.
ಪಟವರ್ಧನ್ ರಾಯಲ್ ಪ್ಯಾಲೇಸ್ ಜಮಖಂಡಿ ಪಟ್ಟಣದ ಒಂದು ಪ್ರಮುಖ ಆಕರ್ಷಣೆ. ದಂತಕಥೆಗಳ ಪ್ರಕಾರ ಶ್ರೀ ರೇಣುಕಾದೇವಿಯ ಪತಿ ಮಹರ್ಷಿ ಜಮದಾಗ್ನಿ ಜಮಖಂಡಿಯ ಗುಹೆಯಲ್ಲಿ ಇಳಿದು ಧ್ಯಾನ ಮಾಡಿದ್ದನಂತೆ. ಜಮಖಂಡಿ ಮಹಾರಾಷ್ಟ್ರ ರಾಜ್ಯದ ಗಡಿಯಲ್ಲಿ ಇರೋದ್ರಿಂದ ಇಲ್ಲಿನ ಕನ್ನಡ ಭಾಷೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ಡಿಫ್ರೆಂಟ್ ಕೂಡ ಆಗಿದೆ. ಇಲ್ಲಿ ಹೆಚ್ಚಾಗಿ ಮರಾಠಿ ಭಾಷೆಯನ್ನು ಮಿಕ್ಸ್ ಮಾಡಲಾಗುತ್ತದೆ. ಪ್ರಮುಖವಾಗಿ ಅಂಕಿ ಅಂಶಗಳನ್ನು ಬಳಸುವಾಗಂತೂ ಇಲ್ಲಿನ ಜನರು ಮರಾಠಿ ಅಥವಾ ಹಿಂದಿ ಪದಗಳನ್ನು ಬಳಸೋದು ತುಂಬ ಕಾಮನ್. ಜಮಖಂಡಿಯ ಹುನ್ನೂರು ಗ್ರಾಮದ ಖೋಖೋ ತಂಡ ರಾಷ್ಟ್ರ ಮಟ್ಟದಲ್ಲಿ ಖೋಖೋ ಪಂದ್ಯಾವಳಿಯಲ್ಲಿ ಸ್ಪರ್ಧಿಸಿ ತುಂಬಾ ಹೆಸರುವಾಸಿಯಾಗಿದೆ. ಒಕ್ಕಲುತನ ಜಮಖಂಡಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಪ್ರಮುಖ ಉದ್ಯೋಗ. ಜೊತೆಗೆ ಹಲವಾರು ಗ್ರಾಮಗಳಲ್ಲಿ ನೇಕಾರಿಕೆಯೂ ಕೂಡ ಇದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಪೋಲೋ ಮೈದಾನ ಪ್ರಾರಂಭವಾಗಿದ್ದು ಇದೇ ಜಮಖಂಡಿಯಲ್ಲಿ. ಹಿಂದೆ ಪಟವರ್ಧನ್ ಮಹಾರಾಜರು ಇದನ್ನು ಪ್ರಾರಂಭ ಮಾಡಿದ್ರು. ಜಮಖಂಡಿ ರಾಜ್ಯಕ್ಕೆ ಹಲವಾರು ಪ್ರಮುಖ ವ್ಯಕ್ತಿಗಳನ್ನು ಕೊಡುಗೆಯಾಗಿ ನೀಡಿದೆ. ಅವರಲ್ಲಿ ಗುರುದೇವ್ ರಾಂಡೆ, ಸತ್ಯಕಾಮ, ದು ನಿಮ್ ಬೆಳಗಲಿ, ಗುರುಸಿದ್ದಪ್ಪ ಜಂಬಗಿ, ವಿಶ್ವರಾಮಪ್ಪ ಪತ್ತಾರ್, ವಿಠಲ್ ಶಿಂಧೆ, ಡಾಕ್ಟರ್ ಎಂ ಮೋದಿ. ಜಮಖಂಡಿಯಲ್ಲಿ ಹಲವಾರು ಇಂಟ್ರೆಸ್ಟಿಂಗ್ ಪ್ರದೇಶಗಳಿವೆ. ಅವುಗಳಲ್ಲಿ ಜೋಳದ ಪೇಟೆ, ರಾಘವೇಂದ್ರ ಮಠ, ಸದಾನಂದ ಕಾಲನಿ, ಮೊಮಿನ್ ಗಲ್ಲಿ, ಅಬುಬಕಾರ್ ದರ್ಗಾ, ಖರೆ ವಿಠಲ್ ದೇವಸ್ಥಾನ, ಥಿಯೇಟರ್ ರೋಡ್, ಬನಶಂಕರಿ ದೇವಸ್ಥಾನ, ಜಮಾಲ್ ಸಾಬ್ ದರ್ಗಾ ಹಾಗೂ ಮುಂತಾದವು. ಜಮಖಂಡಿಯ ಜನಪ್ರಿಯ ಕಾಲೇಜುಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, BHS ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್, BLDE ಅಸೋಸಿಯೇಷನ್ ಲಾ ಕಾಲೇಜ್, ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹೊನ್ನೂರು PU ಕಾಲೇಜು, ಟಂಗಲ್ ಸೈನ್ಸ್ ಸೊಸೈಟಿ PU ಕಾಲೇಜು ಹಾಗೂ ಮುಂತಾದವು. ಜಮಖಂಡಿಯಲ್ಲಿ ಹಲವಾರು ಜನಪ್ರಿಯ ಶಾಲೆಗಳು ಕೂಡ ಇವೆ. ಅವುಗಳಲ್ಲಿ ವಿದ್ಯಾಭವನ್ ಕನ್ನಡ ಮಾಧ್ಯಮ ಶಾಲೆ, BLDಯ ಪಬ್ಲಿಕ್ ಸ್ಕೂಲ್, ಸ್ವಾಮಿ ವಿವೇಕಾನಂದ ಶಾಲೆ, ಡರೆನ್ ಪಬ್ಲಿಕ್ ಸ್ಕೂಲ್, ಸಾಯಿ ಸಂಕಲ್ಪ ಸ್ಕೂಲ್, ರಾಯಲ್ ಪ್ಯಾಲೇಸ್ ಸ್ಕೂಲ್, ಹಲವಾರು ಸ್ಕೂಲ್ಗಳು ಇವೆ. ಸ್ನೇಹಿತರೆ, ಇದು ಜಮಖಂಡಿಯ ಪಾರ್ಟ್ 1 ಆಯಿತು. ಈಗ ನೀವು ಪಾರ್ಟ್ 2 ನೋಡಬೇಕು ಅಂದರೆ ನೀವು ಮುಂದಿನ ವಾರವರೆಗೂ ಕಾಯಬೇಕು. ಅದಕ್ಕೆ ಸ್ನೇಹಿತರೆ, ಜಮಖಂಡಿಯ ಮುಂದಿನ ಭಾಗವನ್ನು ನೋಡಲು ಈಗಲೇ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಇದನ್ನು ನಿಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಒಂದು ವೇಳೆ ಇಷ್ಟ ಆಯಿತು, ಅದನ್ನು ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.